ಹಾಯ್ ಗೈಸ್, ಇವತ್ತಿಂದ ನಾನು ಎವ್ರಿ ವೀಕ್ ಅಥವಾ ಒಳ್ಳೆ ನ್ಯೂಸ್ ಎಲ್ಲ ಬಂದು ಒಂದು 10 ಮಿನಿಟ್ಸ್ ವಿಡಿಯೋ ಮಾಡ್ಬೋದು ಅಂತ ಅನ್ನಿಸಿದಾಗ ಒಂದು ವಿಡಿಯೋ ಮಾಡೋಣ ಅನ್ಕೊಂತಾ ಇದ್ದೀನಿ. ಅದೇನಂದ್ರೆ ಗೇಮಿಂಗ್ ಮತ್ತೆ ಹಾಲಿವುಡ್ ನ್ಯೂಸ್. ಕನ್ನಡದಲ್ಲಿ ಯಾರು ಕೂಡ ಗೇಮಿಂಗ್ ಬಗ್ಗೆ ಮತ್ತೆ ಹಾಲಿವುಡ್ ಬಗ್ಗೆ ಕಾನ್ಸ್ಟೆಂಟ್ ಆಗಿ ಅಪ್ಡೇಟ್ಸ್ ಕೊಡೋ ವಿಡಿಯೋಸ್ ಯಾರು ಮಾಡ್ತಾ ಇಲ್ಲ. ಸೊ ನಾನು ಇನ್ಮೇಲಿಂದ ನಿಮಗೆ ಹಾಲಿವುಡಲ್ಲಿ ಹೊಸ ಮೂವೀಸ್, ಹೊಸ ಟ್ರೈಲರ್ಸ್, ಹೊಸ ಮೂವಿ ರೂಮರ್ಸ್ ಮತ್ತು ಹೊಸ ಗೇಮ್ ರೂಮರ್ಸ್, ಹೊಸ ಗೇಮಿಂಗ್ ಟೆಕ್ನಾಲಜಿ ಬಗ್ಗೆ ಎಲ್ಲನೂ ಏನೇನು ನ್ಯೂಸ್ ಬರುತ್ತೋ ಎಲ್ಲನೂ ಹೇಳ್ಬೇಕಂತ ಅನ್ಕೊತಾ ಇದ್ದೀನಿ. ಇದ್ರೆ ಪ್ರತಿ ವಾರ ಇರುತ್ತೆ. ಅಂದರೆ ಒಳ್ಳೆ ನ್ಯೂಸ್ ಪ್ರತಿ ವಾರ ನೀಟಾಗಿ ಸಿಕ್ಕರೆ ನಾನು ಪ್ರತಿ ವಾರ ಮಾಡ್ತೀನಿ. ಇಲ್ಲ ಅಂದರೆ ಎಲ್ಲ ನ್ಯೂಸ್ ಕರೆಕ್ಟಾಗಿ ಗ್ಯಾದರ್ ಆದಾಗ 2 ವಾರಕ್ಕೊಂದು ಅಥವಾ 10 ಡೇಸ್ಗೊಂದು ಈ ಥರ ಮಾಡ್ತೀನಿ. ಸೊ ನೀವು ಈ ವಿಡಿಯೋಸ್ನ ನೀವು ನೋಡ್ಬೇಕಂತನೂ ಇಲ್ಲ, ನೀವೇನಾದರೂ ಕೆಲಸ ಮಾಡ್ಕೊತಾನೂ ಕೇಳ್ಬೋದು, ಅಥವಾ ನೀವು ಮಲ್ಕೊಳ್ಳೋವಾಗ ಇಯರ್ಫೋನ್ ಹಾಕ್ಕೊಂಡು ಕೆಲವೊಬ್ಬರು ಏನಾದರೂ ವೀಡಿಯೋಸ್ ಕೇಳ್ತಾ ಮಲ್ಕೋತಾರಲ್ಲ, ಆ ಥರ ಕೇಳ್ತಾನೂ ನೀವು ಮಲ್ಕೋಬೋದು. ಸೊ ವಿಜುವಲ್ಸ್ ನೋಡಬೇಕಂತ ಏನಿಲ್ಲ, ಜಸ್ಟ್ ನ್ಯೂಸ್ನ ನೋಡ್ಬೋದು. ನಾನು ಕೂಡ ತುಂಬ ವೀಡಿಯೋಸ್ನ ಅದೇ ಥರ ಕೇಳ್ತಾ ಇರ್ತೀನಿ, ಜಾಸ್ತಿ ನೋಡಲ್ಲ ನಾನು. ಇನ್ಫಾರ್ಮೇಟಿವ್ ವೀಡಿಯೋಸ್ನೆಲ್ಲ ಜಾಸ್ತಿ ಕೇಳ್ತೀನಿ. ಸೊ ಅದೇ ಥರ ನೀವು ಇಲ್ಲಿ ಮಾಡ್ಬೋದು. ಫಸ್ಟ್ ನ್ಯೂಸ್ ಟಾಮ್ ರೈಡರಿಂದನೇ ಸ್ಟಾರ್ಟ್ ಮಾಡೋಣ. ನಾನು ಟಾಮ್ ರೈಡರ್ ಅಂತ ಇದ್ದೀನಿ, ತುಂಬ ಜನ ಅದನ್ನು ಟೂಮ್ ರೈಡರ್ ಅಂತಲೂ ಕರೀತಾರೆ. ನನಗೆ ಅದನ್ನು ಟಾಮ್ ರೈಡರ್ ಅಂತ ಕರೆದು ಅಭ್ಯಾಸ ಆಗಿದೆ. ಟೂಮ್ ರೈಡರ್ ಅಂತ ಇಲ್ಲ ಅಂತ ಕಾಮೆಂಟ್ ಮಾಡಿ ಬಯೋಕ್ಕೆ ಹೋಗಬೇಡಿ. ಫಸ್ಟ್ ನ್ಯೂಸ್ ಟಾಮ್ ರೈಡರಿಂದನೇ ಸ್ಟಾರ್ಟ್ ಮಾಡೋಣ. ಯಾಕಂದರೆ ನಾನು ಲಾಸ್ಟ್ ಇಯರ್ ಟಾಮ್ ರೈಡರ್ 2013ನ ಇನ್ಸ್ಟಾಲ್ ಮಾಡಿಕೊಂಡು ಆಡಿದೆ. ಈ ಗೇಮ್ ನನಗೆ ತುಂಬ ಇಷ್ಟ ಆಯಿತು. ಟಾಮ್ ರೈಡರ್ ಗೇಮ್ಸ್ ಆಡಿದ್ದು ಇದೇ ಫಸ್ಟ್ ಟೈಮ್. ಈ ಗೇಮ್ ನನಗೆ ತುಂಬ ಲೈಕ್ ಆಯಿತು. ನನಗೆ PC ಗೇಮ್ಸ್ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ, ಯಾಕಂದರೆ ಈಗ ದೊಡ್ಡವರಾಗ್ಬಿಟ್ಟಿದ್ದೀವಲ್ಲ. ಚಿಕ್ಕವರಿದ್ದಾಗಿಂದ GTA 5 ಆಡಬೇಕು ಅಂತ ಒಂದು ಕನಸಿತ್ತು. ದೊಡ್ಡವನಾಗಿ ಕಷ್ಟಪಟ್ಟು PC ಬಿಲ್ಡ್ ಮಾಡಿ ಅದರಲ್ಲಿ GTA 5 ಇನ್ಸ್ಟಾಲ್ ಮಾಡಿ ಆಡಬೇಕು ಅಂತ ತುಂಬ ಕನಸ್ಕೊಂಡಿದ್ದೆ. ಕೊನೆಗೆ PCನ ಬಿಲ್ಡ್ ಮಾಡಿ ಎಕ್ಸೈಟ್ಮೆಂಟಿಂದ ಆಡಬೇಕು ಅಂತ ಕೂತ್ರೆ ಅದಷ್ಟು ಇಂಟ್ರೆಸ್ಟೇ ಬರಲಿಲ್ಲ. ಯಾಕಂದರೆ ಮೇನ್ ರೀಸನ್, ಆ ಗೇಮ್ನ ನನಗೆ 15ರಿಂದ 20 ವರ್ಷ ಇದ್ದಾಗಲೇ ಆಡಬೇಕಾಗಿತ್ತು. ಆಡಿದರೆ ಆವಾಗ ಒಳ್ಳೆ ಇಂಪ್ಯಾಕ್ಟ್ ಇರೋದು. ಇವಾಗ ಆ ಗೇಮ್ ಆಡ್ತಿದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಿಲ್ಲ, ಯಾಕೋ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನೀಗ ದೊಡ್ಡವನಾಗಿದ್ದೀನಿ. ಈ ಸಿಂಗಲ್ ಪ್ಲೇಯರ್ ಸ್ಟೋರಿ ಗೇಮ್ಸ್ ನನಗೆ ಇನ್ಮೇಲೆ ಇಂಟ್ರೆಸ್ಟ್ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಬೇರೆ ಗೇಮ್ಸ್ನು ಟ್ರೈ ಮಾಡೋಣ ಅಂತ ಈ ಟಾಮ್ ರೈಡರ್ 2013 ಗೇಮ್ನ ಇನ್ಸ್ಟಾಲ್ ಮಾಡಿಕೊಂಡೆ. ಈ ಗೇಮ್ ನನಗೆ ತುಂಬ ಲೈಕ್ ಆಯಿತು. ಇದರಲ್ಲಿರೋ ಅಟ್ಮಾಸ್ಫಿಯರ್, ವಿಜುವಲ್ಸ್, ಗೇಮ್ ಪ್ಲೇ, ಪಝಲ್ಸ್ನ ಸಾಲ್ವ್ ಮಾಡೋದು ಎಲ್ಲ ನನಗೆ ಮತ್ತೆ ಚಿಕ್ಕವನಿದ್ದಾಗ ಗೇಮ್ಸ್ ಯಾವ ರೀತಿ ಇಂಟ್ರೆಸ್ಟ್ ಬರ್ತಿತ್ತೋ ಅದರಷ್ಟು ಅಲ್ದಿದ್ರೂ ಒಂದು 80% ಇಂಟ್ರೆಸ್ಟ್ ಬಂತು. ಸೊ ಅದಕ್ಕೆ ಈ ಗೇಮ್ನ ಬೇರೆ ಎಲ್ಲ ಸೀರೀಸ್ನು ಟ್ರೈ ಮಾಡೋಣ ಅಂತ ಇದ್ದೀನಿ. ಈ ಗೇಮ್ ಸೀರೀಸ್ 1996ಇಂದ 2018ವರೆಗೂ ಆಲ್ಮೋಸ್ಟ್ 13 ಮೇನ್ ಗೇಮ್ಸ್ನ ಈ ಸೀರೀಸಲ್ಲಿ ರಿಲೀಸ್ ಮಾಡಿದ್ದಾರೆ. 1996ಇಂದ 2003ವರೆಗೂ ಒಂದು ಸೀರೀಸ್, ನಂತರ 2006ಇಂದ 2008ವರೆಗೂ ಒಂದು ಸೀರೀಸ್. ಇದು ರಿಬೂಟ್ ಮಾಡಿದ್ದಾರೆ. ಮತ್ತೆ 2013ಇಂದ ಹೊಸ ರಿಬೂಟ್ ಮಾಡಿದ್ದಾರೆ. ರಿಬೂಟ್ ಅಂದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ಸ್ಟಾರ್ಟಿಂಗ್ನಿಂದ ಸ್ಟಾರ್ಟ್ ಮಾಡೋದು. ಅಂದರೆ ಸೇಮ್ ಸ್ಟೋರಿ, ಸೇಮ್ ಗೇಮ್ ಪ್ಲೇ ಇರಲ್ಲ, ಹೊಸ ಸ್ಟೋರಿ ಇರುತ್ತೆ. ಆದರೆ ಕಾನ್ಸೆಪ್ಟ್ಗಳು, ಥೀಮ್ ಮಾತ್ರ ಅದೇ. ಸೊ ಈ 2013ಇಂದ ಸ್ಟಾರ್ಟ್ ಆದ ಸೀರೀಸ್ನಲ್ಲಿ ಲಾಸ್ಟ್ ಗೇಮ್ 2018ನಲ್ಲಿ ಬಂದಿದೆ ಅಲ್ವಾ. ಸೊ ಆವಾಗಿಂದ ಒಂದು ಗೇಮ್ನು ಇದರಲ್ಲಿ ಬಂದಿಲ್ಲ. ಆದರೆ ರೀಸೆಂಟಾಗಿ ಈ ಗೇಮ್ ಡೆವಲಪರ್ಸ್ ಒಂದಲ್ಲ 2 ಗೇಮ್ಸ್ನ ಒಂದೇ ಸಲ ಅನೌನ್ಸ್ ಮಾಡಿದ್ದಾರೆ. ಒಂದು ಟಾಮ್ ರೈಡರ್ ಫಸ್ಟ್ ಗೇಮ್ನ, ಅಂದರೆ 1996ಅಲ್ಲಿ ಬಂದಿತ್ತಲ್ಲ ಆ ಗೇಮ್ನ ರೀಮೇಕ್ ಮಾಡ್ತಾ ಇದ್ದಾರೆ. ಇದರ ಟ್ರೈಲರ್ನ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಇದರಲ್ಲಿ ಗ್ರಾಫಿಕ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಜೊತೆಗೆ ಲಾರಾ ಮಾಡೆಲ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಮತ್ತೆ ಇನ್ನೊಂದು ಗೇಮ್ ಬಂದು ಟಾಮ್ ರೈಡರ್ ಕ್ಯಾಟಲಿಸ್ಟ್ ಅಂತ. ಇದು ರೀಮೇಕ್ ಅಲ್ಲ, ಹೊಸ ಸ್ಟೋರಿ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಗೇಮ್ ನಮ್ಮ ಇಂಡಿಯಾದಲ್ಲೇ ಹಿಮಾಲಯದಲ್ಲಿ ಬೇಸ್ ಆಗಿದೆ. ಇದರ ಟ್ರೈಲರ್ನಲ್ಲಿ ಕೂಡ ನೀವು ಇಂಡಿಯನ್ ವಿಜುವಲ್ಸ್ನ ನೋಡ್ಬೋದು. ಟಾಮ್ ರೈಡರ್ ರೀಮೇಕ್ ಇದೇ ವರ್ಷ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಕ್ಯಾಟಲಿಸ್ಟ್ ಗೇಮ್ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ನ್ಯೂಸ್ ಬಂದು ಪ್ರಿನ್ಸ್ ಆಫ್ ಪರ್ಷಿಯಾ. ನೀವೆಲ್ಲ 90s ಕಿಡ್ಸ್ ಆಗಿದ್ರೆ ನೀವು ನೋಕಿಯಾ ಫೋನಲ್ಲಿ ಈ ಪ್ರಿನ್ಸ್ ಆಫ್ ಪರ್ಷಿಯಾ ಗೇಮ್ನ ಆಡೇ ಇರ್ತೀರಿ. ತುಂಬ ಅಂದರೆ ತುಂಬ ಚೆನ್ನಾಗಿರೋದು. ಹೇಳ್ಬೇಕಂದ್ರೆ ಇದೇ ನನ್ನ ಫಸ್ಟ್ ಫೇವ್ರೆಟ್ ಗೇಮ್ ಅಂತೀನಿ. ಸೊ ಈ ಗೇಮ್ 2Dನಲ್ಲಿ ಸಕ್ಸಸ್ ಆಗಿ 3Dನಲ್ಲಿ ಕೂಡ ಸಕ್ಸಸ್ ಆಗಿ 2008ಅಲ್ಲಿ ಒಂದು ಹೊಸ ರೀತಿಯ ಪ್ರಿನ್ಸ್ ಆಫ್ ಪರ್ಷಿಯಾನ ರಿಲೀಸ್ ಮಾಡಿದ್ರು. ಒಳ್ಳೆ ಸೇಲ್ಸ್ ಆದ್ರೂ ಈ ಗೇಮ್ ಡೆವಲಪರ್ಸ್ ಆದ ಯುಬಿಸಾಫ್ಟ್ಗೆ ಈ ಗೇಮಿಂದ ಬಂದ ಸಕ್ಸಸ್ಗಿಂತ ಅವರು ಅದೇ ವರ್ಷ ರಿಲೀಸ್ ಮಾಡಿದ ಅಸಾಸಿನ್ಸ್ ಕ್ರೀಡ್ ಅನ್ನೋ ಗೇಮ್ ತುಂಬ ಸಕ್ಸಸ್ ಕೊಡ್ತು. ಸೊ ಅವರು ನೆಕ್ಸ್ಟ್ ಈ ಪ್ರಿನ್ಸ್ ಆಫ್ ಪರ್ಷಿಯಾದ ಮೇಲೆ ಅಲ್ಲದೆ ಅಸಾಸಿನ್ಸ್ ಕ್ರೀಡ್ ಮೇಲೆ ಫೋಕಸ್ ಮಾಡಿದ್ರು. ಅವರು ಏನು ಅನ್ಕೊಂಡ್ರು ಅಂದರೆ ಈ ಪ್ರಿನ್ಸ್ ಆಫ್ ಪರ್ಷಿಯಾ ಪಾರ್ಕರ್ ಗೇಮ್, ಅಂದರೆ ಬಿಲ್ಡಿಂಗ್ಸ್ ಹತ್ತೋದು, ಹಾರೋದು, ಜಿಗಿಯೋದು ಇರುತ್ತಲ್ಲ. ಸೊ ಅದೇ ರೀತಿ ಅಸಾಸಿನ್ಸ್ ಕ್ರೀಡ್ನಲ್ಲಿ ಅದೇ ಥರ ಇರುತ್ತೆ. ಅದರ ರೀಪ್ಲೇಸ್ಮೆಂಟ್ನೇ ಈ ಗೇಮ್ ಅನ್ನೋ ಥರ ಅವರು ಅಂದ್ಕೊಂಡ್ರು. ಆದರೆ ಫ್ಯಾನ್ಸ್ ಇವಾಗಲೂ ಕೂಡ ಈ ಪ್ರಿನ್ಸ್ ಆಫ್ ಪರ್ಷಿಯಾ ಗೇಮ್ನ ಅಸಾಸಿನ್ಸ್ ಕ್ರೀಡ್ ಲೆವೆಲ್ನಲ್ಲಿ ಒಂದು AAA ಗ್ರಾಫಿಕ್ಸ್ನಲ್ಲಿ ನೋಡಬೇಕು, ಆಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಯುಬಿಸಾಫ್ಟ್ಗೆ ಇದನ್ನೇ ಕೇಳ್ತಾ ಇದ್ದಾರೆ. ಆದರೆ ಯುಬಿಸಾಫ್ಟ್ ಇದನ್ನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೂ
ಇವರ ಫ್ಯಾನ್ಸ್ ಕಾಟ ತಡೆಯೋಕ್ಕಾಗದೆ 2020ನಲ್ಲಿ ಯುಬಿಸಾಫ್ಟ್ ಈ ಗೇಮ್ನ ರಿಬೂಟ್ ಮಾಡ್ತಾ ಇದೀವಿ ಅಂತ ಅನೌನ್ಸ್ ಮಾಡಿ 1-2 ವರ್ಷ ಆದಮೇಲೆ ಒಂದು ಟ್ರೈಲರ್ನ ಕೂಡ ರಿಲೀಸ್ ಮಾಡ್ತು. ಆ ಟ್ರೈಲರ್ ನೋಡಿ ತುಂಬ ಫ್ಯಾನ್ಸ್ ಡಿಸಪಾಯಿಂಟ್ ಆದರು. ಯಾವುದೋ 90ಸಲ್ಲಿ ಮಾಡಿರೋ ಗೇಮ್ ಥರ ಇದೆ ಅಂತ ಹೇಳಿದರು. ಆ ಟ್ರೈಲರ್ನ ನೀವು ಇವಾಗಲೂ ಯೂಟ್ಯೂಬಲ್ಲಿ ನೋಡ್ಬೋದು. ಸೊ ಮತ್ತೆ ಇದನ್ನು ಚೆನ್ನಾಗಿ ಡೆವಲಪ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡ್ರು. ಆಲ್ಮೋಸ್ಟ್ ಇವಾಗ 6 ವರ್ಷ ಆದಮೇಲೆ ಈ ಗೇಮ್ನ ಸಡನ್ನಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿಬಿಟ್ರು. ಅಂದರೆ ಈ ಗೇಮ್ ಮತ್ತೆ AAA ಸ್ಟೈಲ್ನಲ್ಲಿ ಬರೋದು ಗ್ಯಾರಂಟಿ ಇಲ್ಲ. ಈ ವಿಷಯಕ್ಕೆ ಪ್ರಿನ್ಸ್ ಆಫ್ ಪರ್ಷಿಯಾ ಫ್ಯಾನ್ಸ್ ತುಂಬ ಹರ್ಟ್ ಆಗಿದ್ದಾರೆ, ಯುಬಿಸಾಫ್ಟ್ ಮೇಲೆ ತುಂಬ ಕೋಪದಿಂದ ಇದ್ದಾರೆ. ಇನ್ನು GTA 6 ವಿಷಯಕ್ಕೆ ಬಂದರೆ ರಾಕ್ ಸ್ಟಾರ್ GTA 6 ಮಾರ್ಕೆಟಿಂಗ್ ಈ ಸಮ್ಮರ್ನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದೆ. ಸಮ್ಮರ್ ಅಂದರೆ ನಮ್ಮ ಸಮ್ಮರ್ ಅಲ್ಲ, ನಮಗೆ ಈಗಾಗಲೇ ಸಮ್ಮರ್ ಸ್ಟಾರ್ಟ್ ಆಗಿದೆ. US ನಲ್ಲಿ ಸಮ್ಮರ್ ಜೂನಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು 3rd ಟ್ರೈಲರ್ನ ಜೂನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಈ ಟ್ರೈಲರ್ 1 ಟ್ರೈಲರ್ 2 ಥರ ಅಲ್ಲದೆ, ಅಂದರೆ ಜಾಸ್ತಿ ಸಿನಿಮ್ಯಾಟಿಕ್ ಆಗಿ ಇಲ್ಲದೆ ಈ ಸಲ ಗೇಮ್ ಪ್ಲೇನ ಜಾಸ್ತಿ ತೋರಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್. ಅದೇ ಥರ ರೀಸೆಂಟಾಗಿ ರಾಕ್ ಸ್ಟಾರ್ ಇಂಡಿಯಾ ಬೆಂಗಳೂರಲ್ಲಿರೋ ರಾಕ್ ಸ್ಟಾರ್ ಏನು ಮಾಡ್ತಾ ಇದೆ ಅಂದರೆ ಗೇಮ್ ಟೆಸ್ಟರ್ಸ್ನ ಹೈರ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದೆ. ಅವರೊಂದು ಪೋಸ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಇವರ ಕೆಲಸ ಏನಂದರೆ ಆ ಗೇಮ್ನ ಆಡಿ ಇದರಲ್ಲಿ ಬಗ್ಸ್ ಮತ್ತು ಗೇಮ್ನಲ್ಲಿ ಏನಾದರೂ ಸರಿ ಇಲ್ದಿದ್ರೆ ಅದನ್ನು ಚೇಂಜ್ ಮಾಡೋಕ್ಕೆ ಸಜೆಸ್ಟ್ ಮಾಡೋದು. ಇಂಥವ್ರನ್ನ ರಾಕ್ ಸ್ಟಾರ್ ಇಂಡಿಯಾ ಹೈರ್ ಮಾಡ್ಕೊಳ್ತಾ ಇದೆ ಅಂದರೆ ಗೇಮ್ ಆಲ್ರೆಡಿ ಆಡೋ ಸ್ಟೇಜಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೋದು. ಜಸ್ಟ್ ಅದನ್ನು ಆಪ್ಟಿಮೈಸ್ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೋದು. ಸೊ ಈ ರಾಕ್ ಸ್ಟಾರ್ ಇಂಡಿಯಾದಲ್ಲಿ ನೀವು ಗೇಮ್ ಟೆಸ್ಟ್ ಮಾಡೋಕ್ಕೆ ನೀವು ಕೂಡ ಅಪ್ಲೈ ಮಾಡ್ಬೋದು. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದಕ್ಕೆ ಜಾಸ್ತಿ ಕ್ವಾಲಿಫಿಕೇಷನ್ನು ಬೇಕಾಗಿಲ್ಲ, ಜಸ್ಟ್ ನಿಮಗೆ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ ಬರಬೇಕು, ಅದೊಂದು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಬಂದರೆ ಎನ್ವಿಡಿಯಾ ರೀಸೆಂಟಾಗಿ ಒಂದು ಹೊಸ ಟೆಕ್ನಾಲಜಿನ ಲಾಂಚ್ ಮಾಡಿದೆ. ಎನ್ವಿಡಿಯಾ ಅಂದರೆ ಗೊತ್ತಲ್ಲ, ಗ್ರಾಫಿಕ್ ಕಾರ್ಡ್ ಸೇಲ್ ಮಾಡ್ತಾ ಇರುತ್ತೆ. ಗೇಮ್ಗೆ ಗ್ರಾಫಿಕ್ ಕಾರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಎನ್ವಿಡಿಯಾದಲ್ಲಿ DLSS ಅನ್ನೋ ಒಂದು ಟೆಕ್ನಾಲಜಿ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ನೀವು ಗೇಮ್ನ 4Kನಲ್ಲಿ ಆಡಬೇಕು ಅಂದರೆ ಗ್ರಾಫಿಕ್ ಕಾರ್ಡ್ ಮೇಲೆ ತುಂಬ ಲೋಡ್ ಬೀಳುತ್ತೆ, ಹೀಟ್ ಆಗುತ್ತೆ, ಪರ್ಫಾರ್ಮೆನ್ಸ್ ಡ್ರಾಪ್ ಇರುತ್ತೆ. ಸೊ ಈ DLSS ಏನು ಮಾಡುತ್ತೆ ಅಂದರೆ 1080p ಗೇಮ್ನ ನೀವು 4Kದಲ್ಲಿ ಆಡ್ಬೋದು. ಅಂದರೆ ಇದು ಅಪ್ಸ್ಕೇಲ್ ಮಾಡುತ್ತೆ. ಅಪ್ಸ್ಕೇಲ್ನ ತುಂಬ ಚೆನ್ನಾಗಿ AI ಯೂಸ್ ಮಾಡಿಕೊಂಡು ಶಾರ್ಪಾಗಿ ಒರಿಜಿನಲ್ ಗೇಮ್ನ ನಾವು 4Kದಲ್ಲಿ ಆಡ್ತಾ ಇದ್ದೀವಿ ಅನ್ನೋ ಥರ ಕಾಣೋ ಥರ ಮಾಡುತ್ತೆ. ಈ DLSS 1, 2, 3 ಅಂತ ಈ ಥರ ವರ್ಷನಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಎನ್ವಿಡಿಯಾ ರೀಸೆಂಟಾಗಿ 5th ವರ್ಷನ್ನ ಅನೌನ್ಸ್ ಮಾಡಿದೆ. ಈ 5th ವರ್ಷನಿಂದ ಗೇಮ್ ಚೇಂಜಿಂಗ್ ಟೆಕ್ನಾಲಜಿನ ತಂದಿದೆ ಅಂತ ಹೇಳ್ಬೋದು. ನಾವು ಯಾವಾಗಿಂದೋ ಅಂದ್ಕೊಳ್ತಾ ಇರ್ತೀವಲ್ಲ, ಗೇಮ್ ಎಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ರಿಯಲ್ ವರ್ಲ್ಡ್ ಥರ ಫೋಟೋ ರಿಯಲಿಸ್ಟಿಕ್ ಆಗಿ ಕಾಣಿಸ್ಬೇಕು ಅಂತ. ಇದು ಆ ಥರದ ಟೆಕ್ನಾಲಜಿನೇ. ಇದರಲ್ಲಿ AIನ ಯೂಸ್ ಮಾಡಿ ಗೇಮ್ ಫೇಸ್ಗಳು, ಬಟ್ಟೆಗಳು, ಲೊಕೇಶನ್ಗಳೆಲ್ಲ ಫೋಟೋ ರಿಯಲಿಸ್ಟಿಕ್ ಆಗಿ ಕಾಣೋ ಥರ ಮಾಡುತ್ತೆ ಈ DLSS 5 ಅನ್ನೋದು. ಈ ಥರ ಟೆಕ್ನಾಲಜಿ ಬಂದಾಗ ಎಲ್ಲರೂ ಲೈಕ್ ಮಾಡ್ತಾರೆ, ಖುಷಿ ಆಗ್ತಾರೆ ಅಂದ್ಕೊಳ್ತೀವಿ. ಆದರೆ ಇದನ್ನು ತುಂಬ ಜನ ಹೇಟ್ ಮಾಡ್ತಾ ಇದ್ದಾರೆ. ಇದು ಗೇಮ್ನ ಫೀಲ್ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಇನ್ನೂ ಮಾರ್ಕೆಟಲ್ಲಿ ಬಂದಿಲ್ಲ, ಬಂದಮೇಲೆ ಸಕ್ಸಸ್ ಆಗುತ್ತೋ ಫ್ಲಾಪ್ ಆಗುತ್ತೋ ನೋಡಬೇಕು. ಜೊತೆಗೆ ಎನ್ವಿಡಿಯಾ ಇನ್ನೊಂದು ಹೊಸ ಟೆಕ್ನಾಲಜಿ ಅನೌನ್ಸ್ ಮಾಡಿದೆ, ಅದು ಮೆಗಾ ಜಿಯೋಮೆಟ್ರಿ ಅಂತ. ಇದರಿಂದ ಏನಾಗುತ್ತೆ ಅಂದರೆ ನೀವು ಓಪನ್ ವರ್ಲ್ಡ್ 3D ಗೇಮ್ಸ್ನಲ್ಲಿ ತುಂಬ ಫಾಸ್ಟಾಗಿ ಕಾರ್ನಲ್ಲಿ ಅಥವಾ ಮ್ಯಾಜಿಕಲ್ ಆಗಿ ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಜಂಪ್ ಮಾಡ್ತೀರಾ ಅಲ್ವಾ, ತುಂಬ ದೂರ ಇರೋ ಪ್ಲೇಸ್ಗೆ. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿರೋ ಗ್ರಾಫಿಕ್ಸ್ ಎಲ್ಲ ರೆಂಡರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅಲ್ಲಿನ ಆಬ್ಜೆಕ್ಟ್ಸ್ ಎಲ್ಲ ಪಾಪಪ್ ಆಗ್ತಾ ಇರುತ್ತೆ. ಇದು ಸ್ವಲ್ಪ ಮಟ್ಟಿಗೆ ಅನಾಯಿಂಗ್ ಆಗಿ ಇರ್ಬೋದು. ಸೊ ಇದನ್ನು AI ಯೂಸ್ ಮಾಡಿ ಸಾಲ್ವ್ ಮಾಡ್ತಾ ಇದ್ದಾರೆ. ಸೊ ನಾವು ಈಗ ಎಷ್ಟು ಫಾಸ್ಟಾಗಿ ಎಲ್ಲಿಗೆ ಹೋದರೂ ಕೂಡ ಗೇಮ್ನಲ್ಲಿ ತುಂಬ ಸ್ಮೂತಾಗಿ ಎಲ್ಲ ಗ್ರಾಫಿಕ್ ರೆಂಡರ್ ಆಗುತ್ತೆ. ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು PUBG ಆಡ್ತಾ ಇರ್ತೀರಲ್ವಾ, PUBGಯಲ್ಲಿ ಪ್ಲೇನಿಂದ ಲ್ಯಾಂಡ್ ಆಗಬೇಕಾದ್ರೆ ನೀವು ಮ್ಯಾಪ್ಗೆ ಹತ್ತಿರ ಹೋದಂತೆಲ್ಲ ನಿಮಗೆ ಗಿಡಗಳು, ಬಿಲ್ಡಿಂಗ್ಸ್ ಎಲ್ಲ ಪಾಪಪ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಪಾಪಪ್ ಆಗದೆ ನೀಟಾಗಿ ನಿಮಗೆ ಅದು ರೆಂಡರ್ ಆಗುತ್ತೆ. ಇದು ಬಂದಾಗ ಯಾವ ಥರ ಇರುತ್ತೆ ಅಂತ ನೋಡೋಣ. ಆ್ಯಂಡ್ ಇನ್ನೊಂದು ಎನ್ವಿಡಿಯಾ ಅನೌನ್ಸ್ ಮಾಡಿರೋ ಟೆಕ್ನಾಲಜಿ ಏನಂದರೆ ACE ಅಂತ, ಅವತಾರ್ಸ್ ಕ್ಲೌಡ್ ಇಂಜಿನ್ ಅಂತ. ಇದು ಏನು ಮಾಡುತ್ತೆ ಅಂದರೆ ರಿಯಲ್ ಟೈಮಲ್ಲಿ ನಮ್ಮ ಜೊತೆ ಮಾತಾಡುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಗೇಮ್ ಡೆವಲಪರ್ಸ್, ಗೇಮ್ನಲ್ಲಿ NPCಗಳು ಇರ್ತವೆ ಅಲ್ವಾ, ಅಂದರೆ ನಾರ್ಮಲ್ ಜನ, ಅವ್ರ ಜೊತೆ ನಾವು ಮೈಕಲ್ಲೇ ಮಾತಾಡ್ಬೋದು. ಅದು ಕೂಡ ನಿಮ್ಮ ಜೊತೆ ಮಾತಾಡುತ್ತೆ. ಆ್ಯಂಡ್ ನೀವು ಅದ್ರ ಜೊತೆ ಏನೇನು ಮಾತಾಡಿದ್ದೀರೋ ಅದನ್ನೆಲ್ಲ ಅದು 10 hours ನೆನ್ಪಿಟ್ಕೊಳ್ಳುತ್ತೆ. ಇದರಿಂದ ನಿಮಗೆ ಗೇಮ್ ವರ್ಲ್ಡ್ ಇನ್ನೂ ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ, ಎಲ್ಲ ರಿಯಲ್ ಜನ ಇರೋ ಥರ. ಇಷ್ಟೆಲ್ಲ ಟೆಕ್ನಾಲಜಿಗಳು ನೋಡ್ತಾ ಇದ್ರೆ ಬರೋ 2-3 ಇಯರ್ಸಲ್ಲಿ ಗೇಮಿಂಗ್ ತುಂಬ ಚೇಂಜ್ ಆಗುತ್ತೆ ಅಂತ ಅನಿಸುತ್ತೆ. ನೀವೇನು ಅಂದ್ಕೊಳ್ತಾ ಇದ್ದೀರೋ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಮೂವಿ ಸೈಡ್ಗೆ ಹೋಗೋಣ. ನನ್ನ ಆಲ್ ಟೈಮ್ ಫೇವ್ರೇಟ್ ಸೀರೀಸ್ ಆದ ಗೇಮ್ ಆಫ್ ಥ್ರೋನ್ಸ್ನಿಂದ ಮೂವಿ ಬರ್ತಾ ಇದೆ. ಇದನ್ನು ವಾರ್ನರ್ ಬ್ರೋಸ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಲೀಕ್ಸ್ ಪ್ರಕಾರ ಈ ಮೂವಿ ಏಗಾನ್ಸ್ ಕಾಂಕ್ವೆಸ್ಟ್ ಮೇಲೆ ಬೇಸ್ಡ್ ಆಗಿರುತ್ತೆ. ಏಗಾನ್ಸ್ ಕಾಂಕ್ವೆಸ್ಟ್ ಅಂದರೆ ಗೇಮ್ ಆಫ್ ಥ್ರೋನ್ಸ್ಗೆ 300 yearsಗೆ ಮುಂಚೆ ಏಗಾನ್ ವೆಸ್ಟ್ರೋಸ್ನ ಕಾಂಕರ್ ಮಾಡಿ 7 ಕಿಂಗ್ಡಮ್ಸ್ನ ಒಂದ್ ಮಾಡ್ತಾನಲ್ಲ, ಆ ಸ್ಟೋರಿ ಇದರಲ್ಲಿ ಇರುತ್ತೆ. ಐರನ್ ಥ್ರೋನ್ ಕ್ರಿಯೇಟ್ ಮಾಡಿರೋ ಏಗಾನ್ ಬಗ್ಗೆ ಈ ಸ್ಟೋರಿ ಇರುತ್ತೆ. ಇದನ್ನ ಡ್ಯೂನ್ ರೇಂಜ್ ಬಜೆಟ್ ನಲ್ಲಿ ತೆಗಿತಾ ಇದ್ದಾರೆ ಅಂತ ಕೇಳಿಸ್ತಾ ಇದೆ. ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ನೋಡಿರೋ ವಿಜುವಲ್ಸ್ ಇನ್ನೂ ಸಖತ್ತಾಗಿರುತ್ತೆ. ಸೊ ಮೂವಿ ರಿಲೀಸ್ ಆದಾಗ ನೋಡೋಣ ಯಾವ ತರ ಇರುತ್ತೋ.
ಮತ್ತು ಇದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಎಷ್ಟು ಇಯರ್ಸ್ ಆಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಅದೇ ರೀತಿ ಗೇಮ್ ಆಫ್ ಥ್ರೋನ್ಸ್ನ ಇನ್ನೊಂದು ಸೀಕ್ವೆಲ್ ಆದ ಎ ನೈಟ್ ಆಫ್ 7 ಕಿಂಗ್ಡಮ್ಸ್ ಸೀರೀಸ್ ರಿಲೀಸ್ ಆಗಿ ಒಳ್ಳೆ ಸಕ್ಸಸ್ ಕಾಣ್ತು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಈಗ ಇದರ ಸೀಸನ್ 2ಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ಬೇಗ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ, ಆದರೂ ಕೂಡ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು 2003ಯಲ್ಲಿ ಪಬ್ಲಿಷ್ ಆದ ಸ್ವೋನ್ ಸ್ವಾರ್ಡ್ ಅನ್ನೋ ಒಂದು ಗೇಮ್ ಆಫ್ ಥ್ರೋನ್ಸ್ ಪ್ರೀಕ್ವೆಲ್ ಬುಕ್ನ ಬೇಸ್ ಆಗಿ ತೆಗಿತಾ ಇದ್ದಾರಂತೆ. ಇದನ್ನು ನೆಕ್ಸ್ಟ್ ಇಯರ್ ಅಂದರೆ 2027ಅಲ್ಲೇ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಗೇಮ್ ಆಫ್ ಥ್ರೋನ್ಸ್ನ ಇನ್ನೊಂದು ಪ್ರೀಕ್ವೆಲ್ ಹೌಸ್ ಆಫ್ ದ ಡ್ರ್ಯಾಗನ್ ಸೀಸನ್ 3 ಟ್ರೈಲರ್ ರೀಸೆಂಟಾಗಿ ರಿಲೀಸ್ ಆಗಿದೆ. ಜೂನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೀಸನ್ 1 ಸೀಸನ್ 2 ನೋಡಿಲ್ಲ ಅಂದರೆ ನೋಡಿಬಿಡಿ. ಆ್ಯಂಡ್ 1999ಅಲ್ಲಿ ಬಂದ ಮ್ಯಾಟ್ರಿಕ್ಸ್ ಮೂವಿನ ನೀವು ನೋಡಿರ್ತೀರ ಅಂದ್ಕೊಳ್ತಾ ಇದ್ದೀನಿ. ನೋಡಿಲ್ಲ ಅಂದರೆ ನೀವು ನೋಡಲೇಬೇಕು. ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋ ಈ ವರ್ಲ್ಡ್ ರಿಯಲ್ನ ಅಥವಾ ಯಾರಾದರೂ ಕ್ರಿಯೇಟ್ ಮಾಡಿರೋ ಮ್ಯಾಟ್ರಿಕ್ಸ್ನ ಅಂತ ಇದು ಸಿನಿಮಾ ನೋಡಿದ ಮೇಲೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಆ ಥರ ಯೋಚನೆಗಳು ಬರುತ್ತೆ. ಸೊ ಈ ಮೂವಿ ಸೀರೀಸ್ನಲ್ಲಿ ಟೋಟಲಾಗಿ 4 ಮೂವೀಸ್ ಬಂದಿವೆ. ಫಸ್ಟ್ 3 ಮೂವೀಸ್ ಒರಿಜಿನಲ್ ಅಂತ ನಾವು ಅನ್ಕೋಬೋದು. 4th ಮೂವಿ ಅದರ ಸಕ್ಸಸ್ನ ಕಂಟಿನ್ಯೂ ಮಾಡೋಕ್ಕೆ ಬಂದಿದೆ ಅಂತ ಅನಿಸುತ್ತೆ. ಸೊ ಈಗ 5th ಮೂವಿ ಕೂಡ ಈ ಮೂವಿಯ ಡೈರೆಕ್ಟರ್ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಮ್ಯಾಟ್ರಿಕ್ಸ್ ಫ್ಯಾನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಜುರಾಸಿಕ್ ವರ್ಲ್ಡಿಂದ 5th ಮೂವಿ ಬರ್ತಾ ಇದೆ ಅಂತ ಅದರಲ್ಲಿ ಸ್ಕಾರ್ಲೆಟ್ ಜಾನ್ಸನ್ ಮೇನ್ ಲೀಡ್ ಅಂತ ಒಂದು ರೂಮರ್ ಇದೆ. ಆದರೆ ಇನ್ನೂ ಕನ್ಫರ್ಮ್ ಆದಮೇಲೆ ಮಾತಾಡೋಣ. ಮತ್ತು ನೆಕ್ಸ್ಟ್ ನ್ಯೂಸ್ಗೆ ಹೋದರೆ ಸೋನಿ ಪ್ಲೇ ಸ್ಟೇಷನ್ ಎಕ್ಸ್ಕ್ಲೂಸಿವ್ ಗೇಮ್ ಆದ ಅನ್ಚಾರ್ಟೆಡ್ ಗೇಮ್ ಸೀರೀಸ್ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಈ ಗೇಮ್ ಬೇಸ್ ಮೇಲೆ ಅನ್ಚಾರ್ಟೆಡ್ ಅಂತ ಒಂದು ಮೂವಿ ಕೂಡ ತೆಗೆದಿದ್ದಾರೆ. ಈ ಮೂವಿಗೆ ಸೀಕ್ವೆಲ್ ಬರಬೇಕಾಗಿತ್ತು, ಆದರೆ ರೀಸೆಂಟಾಗಿ ಸೋನಿ ಸೆಕೆಂಡ್ ಮೂವಿನ ಕ್ಯಾನ್ಸಲ್ ಮಾಡಿದೆ. ಯಾರಾದರೂ ಈ ಮೂವಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ನಿಮಗೆ ಇದು ಸ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಆ್ಯಂಡ್ ಟಾಮ್ ರೈಡರ್ ಗೇಮ್ ಮೇಲೆ ಆಲ್ರೆಡಿ 2 ಲೈವ್ ಆ್ಯಕ್ಷನ್ ಮೂವೀಸ್ ಬಂದಿವೆ. ಈಗ ಮತ್ತೊಮ್ಮೆ ಇನ್ನೊಂದು ಲೈವ್ ಆ್ಯಕ್ಷನ್ ಮೂವಿ ಬರ್ತಾ ಇದೆ. ಇದರಲ್ಲಿ ಲಾರಾ ಕ್ರಾಫ್ಟ್ ಆಗಿ ಗೇಮ್ ಆಫ್ ಥ್ರೋನ್ಸ್ನಲ್ಲಿರೋ ಸಾನ್ಸಾ ಸ್ಟಾರ್ಕ್ ಇದ್ದಾರಲ್ಲ, ಆಕೆ ಹೆಸರು ಸೋಫಿ ಟರ್ನರ್ ಅಂತ. ಆಕೆಯನ್ನು ಲಾರಾ ಕ್ರಾಫ್ಟ್ ಆಗಿ ತೊಗೊತಾ ಇದ್ದಾರಲ್ಲ, ಆಲ್ರೆಡಿ ತೊಗೊಂಡಿದ್ದಾರೆ. ಕೆಲವೊಂದು ಪಿಕ್ಸ್ ಕೂಡ ಲೀಕ್ ಆಗಿವೆ, ನೀವು ಇಲ್ಲಿ ನೋಡ್ಬೋದು. ಈಕೆ ಲಾರಾ ಕ್ರಾಫ್ಟ್ ಥರ ಯಾವ ಥರ ಕಾಣಿಸ್ತಾ ಇದ್ದಾಳೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾಳ, ಲಾರಾ ಕ್ರಾಫ್ಟ್ಗೆ ನ್ಯಾಯ ಮಾಡ್ತಾಳ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು, ಒಂದು ವೇಳೆ ನೀವು ಟಾಮ್ ರೈಡರ್ ಗೇಮ್ಸ್ ಆಡಿದರೆ. ನಂತರ ರೆಸಿಡೆಂಟ್ ಈವಿಲ್ ಗೇಮ್ನ ಲೈವ್ ಆ್ಯಕ್ಷನ್ ಕೂಡ ಒಂದು ಬರ್ತಾ ಇದೆ. ಆಲ್ರೆಡಿ ರೆಸಿಡೆಂಟ್ ಈವಿಲ್ ಮೂವಿ ಸೀರೀಸೇ ಇದೆ. ಈ ಸೀರೀಸ್ ನನಗೆ ತುಂಬ ಇಷ್ಟ. ಈ ಸೀರೀಸ್ ಮುಗ್ದೋಗಿದೆ ಆಲ್ರೆಡಿ. 2021ನಲ್ಲಿ ಇದನ್ನು ರಿಬೂಟ್ ಮಾಡ್ತಾ ಇನ್ನೊಂದು ಹೊಸ ಮೂವಿ ತೆಗೆದ್ರು, ಅದು ಫ್ಲಾಪ್ ಆಯಿತು. ಈಗ ಇದ್ರ ಮೇಲೆ ಇನ್ನೊಂದು ಮೂವಿ ತೆಗಿತಾ ಇದ್ದಾರೆ. ಈ ಮೂವಿಗೂ 2021ಗೂ ಏನು ಸಂಬಂಧ ಇಲ್ಲ, ಇದು ಫ್ರೆಶ್ ಮೂವಿ. ಇದು ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗುತ್ತೆ ಅಂತ IMDbನಲ್ಲಿ ತೋರಿಸ್ತಾ ಇದೆ. ಸೊ ಯಾರು ರೆಸಿಡೆಂಟ್ ಈವಿಲ್ ಫ್ಯಾನ್ಸ್ ಇದ್ರೆ ಸೊ ಈ ನ್ಯೂಸ್ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ನಾನು ರೆಸಿಡೆಂಟ್ ಈವಿಲ್ ಫ್ಯಾನೇ, ನಾನು ಕೂಡ ಇದಕ್ಕೆ ವೇಟ್ ಮಾಡ್ತಾ ಇದ್ದೀನಿ, ಯಾವ ಥರ ಇರುತ್ತೋ ನೋಡೋಣ. ಅದೇ ರೀತಿ ಇನ್ನು ಅವೆಂಜರ್ಸ್ ಡೂಮ್ಸ್ಡೇ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆನಾ ಅಂದರೆ ಒಂದಿದೆ. ಅದು ಡೇವಿಡ್ ಹಾರ್ಬರ್ ಅನ್ನೋ ಆ್ಯಕ್ಟರ್. ಈ ಡೂಮ್ಸ್ಡೇನ ಕೆಲವು ರೀಶೂಟ್ಸ್ ಕೆಲವೇ ವಾರಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಮಾಡ್ಕೋಬೋದು. ಈ ಮಾರ್ವೆಲ್ ಅವರು ಏನು ಮಾಡ್ತಾರೆ ಅಂದರೆ ಎಲ್ಲ ಆದರೂ ಕೂಡ ಕೆಲವೊಂದು ಸೀನ್ಸ್ನ ಮತ್ತೊಮ್ಮೆ ರೀಶೂಟ್ ಮಾಡ್ತಾರೆ. ಸೊ ನಾವು ಇದರಿಂದ ಏನು ಅನ್ಕೋಬೋದು ಅಂದರೆ ಇದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋಬೋದು. ಆ್ಯಂಡ್ ಅವೆಂಜರ್ಸ್ ಸೀಕ್ರೆಟ್ ವಾರ್ ಶೂಟಿಂಗ್ ಆಗಸ್ಟ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾರ್ವೆಲ್ ಅವೆಂಜರ್ಸ್ ಎಂಡ್ ಗೇಮ್ ಆದಮೇಲೆ ಅಷ್ಟೊಂದು ದೊಡ್ಡ ಸಕ್ಸಸ್ ಕಂಡಿಲ್ಲ. ಮಾರ್ವೆಲ್ ಆಸೆ ಮತ್ತು ಮಾರ್ವೆಲ್ ಫ್ಯಾನ್ಸ್ ಆಸೆ ಈ ಡೂಮ್ಸ್ ಡೇ ಮೇಲೆ ಇದೆ. ಮಾರ್ವೆಲ್ನವರು ಕೂಡ ಡೂಮ್ಸ್ ಡೇನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅನ್ಸುತ್ತೆ. ಯಾವಾಗೋ ಡಿಸೆಂಬರಲ್ಲಿ ರಿಲೀಸ್ ಆಗೋ ಮೂವಿಗೆ ಇವಾಗಿಂದನೇ ಯೂಟ್ಯೂಬಲ್ಲಿ ಕೌಂಟ್ ಡೌನ್ ಹಾಕಿದ್ದಾರೆ. ಮಾರ್ವೆಲ್ ಇನ್ನೂ 3 ಮೂವಿ ರಿಲೀಸ್ ಡೇಟ್ಸ್ನ ಕೂಡ ಅನೌನ್ಸ್ ಮಾಡಿದೆ. ಆದರೆ ಅವು ಯಾವ ಮೂವಿ, ಅವುಗಳ ಹೆಸರೇನು ಅಂತ ಹೇಳಿಲ್ಲ. ಆದರೆ ಇವುಗಳ ರಿಲೀಸ್ ಡೇಟ್ ಮಾತ್ರ ಅನೌನ್ಸ್ ಮಾಡಿದೆ. ಒಂದು 2028ನಲ್ಲಿ ಬಂದರೆ, ಇನ್ನೆರಡು 2029ನಲ್ಲಿ ರಿಲೀಸ್ ಆಗ್ತವೆ ಅಂತ ಹೇಳಿದ್ದಾರೆ. ಇನ್ನು ರೀಸೆಂಟಾಗಿ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಮಾರ್ಚ್ 24ಗೆ ರಿಲೀಸ್ ಆಗಿದೆ. ಜಿಯೋ ಹಾಟ್ಸ್ಟಾರಲ್ಲಿದೆ, ನೋಡ್ಕೊಂಬನ್ನಿ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಟ್ರೈಲರ್ ಕೂಡ ರಿಲೀಸ್ ಆಗಿದೆ, ಯೂಟ್ಯೂಬಲ್ಲಿದೆ, ನೋಡ್ಬೋದು. ಸೊ ಇಷ್ಟು ನ್ಯೂಸ್ ತುಂಬ ಲೆಂತಿ ಆಯಿತು ಅನ್ಕೊತಾ ಇದ್ದೀನಿ, ಆದರೂ ನಿಮಗೆ ಇಷ್ಟ ಆಯಿತು ಅಂತ ಅನಿಸ್ತಾ ಇದೆ. ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಥರ ಅನಿಸ್ತು ಈ ಫಸ್ಟ್ ನ್ಯೂಸ್ ಅಂತ. ಇದೇ ಥರ ನ್ಯೂಸ್ ಬೇಕು ಅಂದರೆ ನೀವು ಲೈಕ್ ಮಾಡಿ ಕಾಮೆಂಟ್ ಮಾಡಲೇಬೇಕು, ಇಲ್ಲಾಂದರೆ ನನಗೆ ಮೋಟಿವೇಶನ್ ಬರಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.